ಒಂದು ಸತ್ಯವಂತನ ಕತ್ತಿ. ಸತ್ಯದ ಮಹತ್ವ. ಒಂದು ಕಾಲದಲ್ಲಿ ಹಳ್ಳಿಯ ಹೊರಭಾಗದಲ್ಲಿ ಬಡವನಕಟ್ಟು ಕೆಲಸಗಾರನೊಬ್ಬನಿದ್ದರು. ಅವನು ಪ್ರತಿದಿನವೂ ಅರಣ್ಯಕ್ಕೆ ಹೋಗಿ ಮರಗಳನ್ನು ಕಡಿದು ಅದರ ಮರದ ತುಣುಕನ್ನು ನಗರದಲ್ಲಿ ಮಾರುತ್ತಿದ್ದ. ಅದು ಅವನ ಕುಟುಂಬಕ್ಕೆ ಜೀವನೋಪಾಯವಾಗಿತ್ತು. ಒಂದು ದಿನ ಆತ ಅರಣ್ಯದ ಬಳಿಯ ನದಿಯ ತೀರದಲ್ಲಿ ಮರವನ್ನು ಕಡಿಸುತ್ತಿದ್ದ. ನೆನೆದು ಹೊತ್ತಿದ್ದ ಕತ್ತಿ ಕೈಯಿಂದ ಜಾರಿ ನದಿಯಲ್ಲಿ ಬಿದ್ದು ಹೋಯಿತು. ನದಿಯ ನೀರು ಆಳವಾದ್ದರಿಂದ ಆತ ತುಂಬಾ ಚಿಂತೆಯಿಂದ ನದಿಯನ್ನು ನೋಡುತ್ತಿದ್ದ. ಈ ಕತ್ತಿಯಿಲ್ಲದೆ ನಾನು ಕೆಲಸವನ್ನೇ ಮಾಡಲು ಆಗಲ್ಲ, ಮನೆಮಂದಿಯೂ ಹಸಿವಿನಿಂದಲೇ ಬಿದ್ದು ಹೋಗುತ್ತಾರೆ ಎಂದು ಆತ ದುಃಖಿಸುತ್ತಿದ್ದ. ಅವನ ದಯನೀಯ ಸ್ಥಿತಿಯನ್ನು ನೋಡಿ ನದಿದೇವತೆ ಪ್ರತ್ಯಕ್ಷವಾಯಿತು. ಅವಳು ನಗುಮುಖದಿಂದ ಕೇಳಿದಳು, ಓ ವನಕಟ್ಟು, ನಿನಗೆ ಏನಾಯಿತು? ಅವನು ಕೇಳಿದ, ದೇವತೆಯೇ, ನಾನು ಬಡವನಾದರೂ ನನಗೆ ಸಾಕುಶುಚಿ ಜೀವನವೇ ಇಷ್ಟ. ಆದರೆ ಇಂದು ನನ್ನ ಕತ್ತಿ ನದಿಯಲ್ಲಿ ಬಿದ್ದು ಹೋಗಿದೆ. ನಾನು ಇನ್ನೆಲ್ಲಿ ಕತ್ತಿ ಖರೀದಿ ಮಾಡೋದು? ದೇವತೆಯು ಆತನ ಸತ್ಯವಂತಿಕೆಯನ್ನು ಪರೀಕ್ಷಿಸಲು ಮೊದಲು ಚಿನ್ನದ ಕತ್ತಿಯನ್ನು ಹೊರತೆಗೆದಳು. ಇದು ನಿನ್ನದ? ವನಕಟ್ಟುವನು ನೋಡಿ ನಕಾರಾತ್ಮಕವಾಗಿ ತಲೆಕೆಳಗಣಿಸಿದ. ಇಲ್ಲ ದೇವತೆಯೇ, ಇದು ನನ್ನದು ಅಲ್ಲ. ಆಮೇಲೆ ದೇವತೆ ಬೆಳ್ಳಿಯ ಕತ್ತಿಯನ್ನು ತೋರಿಸಿದಳು. ಆತ ಮತ್ತೆ ಬಿಟ್ಟುತ್ತಾ ಹೇಳಿದ, ಇದು ಸಹ ನನ್ನದೂ ಅಲ್ಲ. ಕೊನೆಗೆ ದೇವತೆ ಕಬ್ಬಿಣದ ಕತ್ತಿಯನ್ನು ತೋರಿಸಿದಳು. ಆತ ಮುಖದಲ್ಲಿ ಸಂತೋಷದಿಂದ ಹೇಳಿದ, ಹೌದು, ಇದು ನನ್ನದೇ. ಅವನ ಪಾವಿತ್ರ್ಯದಿಂದ ದೇವತೆ ತುಂಬಾ ಸಂತೋಷವಳಾದಳು. ಅವನು ಅಳಿಯದ ಸ್ವಭಾವ, ಸುಳ್ಳು ಹೇಳದ ಸತ್ಯವಂತಿಕೆಯು ದೇವತೆಯ ಹೃದಯವನ್ನು ಸ್ಪರ್ಶಿಸಿತು. ದೇವತೆ ನಗುಮುಖದಿಂದ ಹೇಳಿದಳು, ಓ ಸತ್ಯವಂತ, ನಿನ್ನ ಪ್ರಾಮಾಣಿಕತೆಗೆ ನಾನು ಮೆಚ್ಚಿದೆ. ನೀನು ಈ 3 ಕತ್ತಿಗಳನ್ನೂ ಇಟ್ಟುಕೋ. ವನಕಟ್ಟುವನು ನಾಚಿಕೆಗೂಡುತ್ತಾ ಇದ್ದರೂ ದೇವತೆಯ ಆಶಯವನ್ನೇ ಗೌರವಿಸಿದನು. ಆತ ಎಲ್ಲವೂ ತೆಗೆದುಕೊಂಡು ಮನೆಗೆ ಹಿಂತಿರುಗಿದ. ಹಳ್ಳಿಯ ಜನರಿಗೆ ಈ ಕುರಿತು ಹೇಳಿದನು. ಇನ್ನು ಮುಂದೆ ಹಳ್ಳಿಯ ಮಕ್ಕಳು ಕೂಡ ಅಡಚಣೆ ಬಂದಾಗ ಸುಳ್ಳು ಅಥವಾ ಮೋಸವಿಲ್ಲದೆ ಬದುಕಬೇಕೆಂದು ಪ್ರತಿಜ್ಞೆ ಮಾಡಿದರು. ಮೌಲಿಕ ಪಾಠ. ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ. ಸತ್ಯವಂತಿಕೆ ಎಂದಿಗೂ ವ್ಯರ್ಥವಾಗದು. ದೇವರು ಸಹ ಸತ್ಯವಂತರಿಗೆ ಸಹಾಯ ಮಾಡುತ್ತಾನೆ.